ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ವಿಭಿನ್ನ ದೃಷ್ಟಿಕೋನಗಳ ಬೌದ್ಧಿಕ ಸಂವಾದ. ಆ, ನಾವು ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಅಂದ್ರೆ ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ನಾವೆಲ್ಲರೂ ಒಂದು ಬಗೆಯ ನಿಖರತೆಯನ್ನು ನಿರೀಕ್ಷಿಸ್ತೀವಿ ಅಲ್ವಾ. ಈಗ ನಿಮ್ಮ ಕೈ ಮೂಳೆ ಮುರಿದಿದೆ ಅಂದ್ಕೊಳ್ಳಿ, ವೈದ್ಯರು ಎಕ್ಸ್ರೇ ತೆಗಿತಾರೆ. ಆ ಕಪ್ಪು ಪರದೆ ಮೇಲೆ ಮೂಳೆ ಮುರಿದಿರೋ ಆ ಬಿಳಿ ಗೆರೆ ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತೆ. ಹೌದು, ಯಾವುದೇ ದ್ವಂದ್ವ ಇರೋದಿಲ್ಲ ಅಲ್ಲಿ. ಎಕ್ಸಾಕ್ಟ್ಲಿ, ಇಲ್ಲಿದೆ ಸಮಸ್ಯೆ ಅಂತ ಬೆರಳಿಟ್ಟು ತೋಡಿಸ್ಬೋದು. ಈ ಸ್ಪಷ್ಟತೆ ನಮಗೆ ನೆಮ್ಮದಿ ಕೊಡುತ್ತೆ. ಆದರೆ ಮನುಷ್ಯನ ಆಂತರಿಕ ಪ್ರಜ್ಞೆ, ಭಕ್ತಿ ಮತ್ತು ನಮ್ಮ ದೈನಂದಿನ ಲೌಕಿಕ ಕರ್ತವ್ಯಗಳ ಜಗತ್ತಿಗೆ ಕಾಲಿಟ್ಟಾಗ ಇದ್ದಕ್ಕಿದ್ದಂತೆ ಆ ಎಕ್ಸ್ರೇ ಯಂತ್ರ ಕೆಲಸ ಮಾಡೋದಿಲ್ಲ. ಖಂಡಿತ ಕೆಲಸ ಮಾಡಲ್ಲ. ಲೌಕಿಕ ಜವಾಬ್ದಾರಿಗಳು ಎಲ್ಲೆಲ್ಲಿ ಮುಗಿಯುತ್ತೆ ಮತ್ತೆ ಆಧ್ಯಾತ್ಮಿಕ ತುಡಿತ ಎಲ್ಲೆಲ್ಲಿ ಶುರುವಾಗುತ್ತೆ ಅನ್ನೋ ಗೆರೆ ಕಣ್ಣಿಗೆ ಕಾಣೋದಿಲ್ಲ. ಸೊ ಇಂದಿನ ನಮ್ಮ ಚರ್ಚೆಯ ವಿಷಯ ಕೂಡ ಇದೇ ಗೊಂದಲದ ಸುತ್ತ ತಿರುಗುತ್ತೆ. ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಗ್ರಂಥಮಾಲೆಯ ನಾರದ ಭಕ್ತಿ ಸೂತ್ರ 11ರ ಆಳವಾದ ಸೈದ್ಧಾಂತಿಕ ಚರ್ಚೆ ನಮ್ಮ ಇಂದಿನ ವಿಷಯ. ಹೌದು, ನಿರ್ದಿಷ್ಟವಾಗಿ ಹೇಳ್ಬೇಕು ಅಂದ್ರೆ ಲೌಕಿಕ ಮತ್ತು ವೈದಿಕ ಕರ್ಮಗಳ ನಡುವೆ ಭಕ್ತಿಗೆ ಅನುಕೂಲವಾದದ್ದನ್ನ ಸ್ವೀಕರಿಸುವುದು ಹಾಗೂ ಪ್ರತಿಕೂಲವಾದವುಗಳ ಬಗ್ಗೆ ಆ ಉದಾಸೀನತೆ ಹೊಂದುವುದರ ನೈಜ ಅರ್ಥವೇನು ಎಂಬುದನ್ನ ನಾವಿಂದು ವಿಶ್ಲೇಷಿಸ್ತಾ ಇದ್ದೀವಿ. ಕರೆಕ್ಟ್. ನಮ್ಮ ಮುಂದಿರೋ ಕೇಂದ್ರ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ಅಮಲ ಭಕ್ತಿ ಅಂದ್ರೆ ಪರಿಶುದ್ಧ ಭಕ್ತಿಯು ಲೌಕಿಕ ಜವಾಬ್ದಾರಿಗಳು ಮತ್ತು ಸಾಮಾಜಿಕ ನಿಯಮಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದನ್ನು ಕಡ್ಡಾಯಗೊಳಿಸುತ್ತದೆಯಾ, ಅಥವಾ ಈ ಉದಾಸೀನತೆ ಎನ್ನುವುದು ಲೌಕಿಕ ಕರ್ಮಗಳನ್ನು ಮಾಡುತ್ತಲೇ ಸಾಧಿಸುವ ಆಂತರಿಕ ಅಹಂಕಾರರಹಿತ ಸ್ಥಿತಿಯಾ? ನೋಡಿ, ಈ ಬಗ್ಗೆ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಪರಿಶುದ್ಧ ಭಕ್ತಿಯು ಭಗವಂತನಿಗೆ ಸಂಪೂರ್ಣ ಶರಣಾಗತಿಯನ್ನ ಬೇಡುತ್ತದೆ. ಆ ಶರಣಾಗತಿಯ ಹಾದಿಯಲ್ಲಿ ಭಕ್ತಿಗೆ ವಿರುದ್ಧವಾದ ಯಾವುದೇ ಲೌಕಿಕ, ಸಾಮಾಜಿಕ ಅಥವಾ ಕೌಟುಂಬಿಕ ಧರ್ಮಗಳಿದ್ದರೂ ಅವುಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಅತ್ಯಗತ್ಯ ಅಂತ ನಾನು ವಾದಿಸ್ತೀನಿ. ಈ ವಿಚಾರದಲ್ಲಿ ನಾನು ಸಂಪೂರ್ಣವಾಗಿ ಭಿನ್ನವಾದ ನಿಲುವನ್ನು ಹೊಂದಿದ್ದೀನಿ. ನನ್ನ ಪ್ರಕಾರ ಉದಾಸೀನತೆ ಅಂದ್ರೆ ಸಮಾಜದಿಂದಲೋ ಅಥವಾ ನಮ್ಮ ಜವಾಬ್ದಾರಿಗಳಿಂದಲೋ ಓಡಿ ಹೋಗೋದಲ್ಲ. ಓಕೆ. ಬದಲಾಗಿ ಅದೇ ಕರ್ಮಗಳನ್ನ ಅಹಂಕಾರ ಮತ್ತು ಮಮಕಾರಗಳಿಲ್ಲದೆ ನಿರ್ವಹಿಸುವ ಏನ್ಗೊತ್ತಾ ಒಂದು ಉನ್ನತ ಮಟ್ಟದ ಆಂತರಿಕ ಪ್ರಬುದ್ಧತೆ ಅದು. ಭಕ್ತಿಯು ನಮ್ಮನ್ನ ಜವಾಬ್ದಾರಿಗಳಿಂದ ಮುಕ್ತಗೊಳಿಸುವುದಿಲ್ಲ, ಬದಲಾಗಿ ಆ ಜವಾಬ್ದಾರಿಗಳನ್ನು ನಿಭಾಯಿಸುವ ನಮ್ಮ ದೃಷ್ಟಿಕೋನವನ್ನೇ ಶುದ್ಧೀಕರಿಸುತ್ತೆ. ನೋಡಿ, ನಾವು ನಾರದ ಭಕ್ತಿ ಸೂತ್ರದ 11ನೇ ಸೂತ್ರವನ್ನು ಗಮನಿಸಿದ್ರೆ ಅಲ್ಲಿನ ವಾಕ್ಯರಚನೆ ಬಹಳ ನಿಖರವಾಗಿದೆ. ಲೋಕವೇದೇಶು ತದನುಕೂಲಾಚರಣಂ ತದ್ವಿರೋಧಿಷು ಉದಾಸೀನತಾಚ. ಅಂದ್ರೆ ಲೌಕಿಕ ಹಾಗೂ ವೈದಿಕ ಕರ್ಮಗಳ ವಿಷಯದಲ್ಲಿ ಭಕ್ತಿಗೆ ಅನುಕೂಲಿಸುವ ಆಚರಣೆ ಅಷ್ಟೇ ಇರಬೇಕು ಮತ್ತು ಅದಕ್ಕೆ ಪ್ರತಿಕೂಲವಾದವುಗಳಲ್ಲಿ ಉದಾಸೀನತೆ ಇರಬೇಕು. ಇದನ್ನು ನಾನು ಕೇವಲ ಒಂದು ತಾತ್ವಿಕ ಸಲಹೆ ಅಂತ ಕರೆಯಲ್ಲ, ಇದೊಂದು ಕಟ್ಟುನಿಟ್ಟಿನ ನಿಯಮ. ಇಲ್ಲಿ ಉದಾಸೀನತೆ ಅಂದ್ರೆ ಸುಮ್ಮನೆ ದೂರ ನಿಲ್ಲೋದಲ್ಲ, ಅದೊಂದು ಬಗೆಯ ನಿರ್ದಾಕ್ಷಿಣ್ಯವಾದ ತಿರಸ್ಕಾರ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಕರ ಗ್ರಂಥವು ಭಗವದ್ಗೀತೆಯ 1866ನೇ ಶ್ಲೋಕವನ್ನು ಉಲ್ಲೇಖಿಸುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಹೌದು, ಬಹುತೇಕರಿಗೆ ಗೊತ್ತಿರೋ ಶ್ಲೋಕ ಇದು. ಹೌದು, ಎಲ್ಲಾ ಧರ್ಮಗಳನ್ನ ತ್ಯಜಿಸಿ ನನ್ನೊಬ್ಬನನ್ನೇ ಶರಣು ಹೊಂದು ಎಂಬುದು ಭಗವಂತನ ನೇರ ಆಜ್ಞೆ. ಇಲ್ಲಿ ಭಗವಂತನಿಗಿಂತ ಮಿಗಿಲಾದ ಲೌಕಿಕ ನಿಯಮಗಳಿಲ್ಲ. ನೀವು ಉದಾಹರಣೆಗಳನ್ನೇ ತಗೊಳ್ಳಿ. ಪ್ರಹ್ಲಾದ ತನ್ನ ತಂದೆಯ ಆದೇಶಗಳನ್ನ ಧಿಕ್ಕರಿಸಿದ, ವಿಭೀಷಣ ತನ್ನ ಅಣ್ಣನನ್ನೇ ತ್ಯಜಿಸಿದ. ಇವರೆಲ್ಲರೂ ತಮ್ಮ ಕೌಟುಂಬಿಕ ಧರ್ಮಗಳನ್ನ ಭಗವಂತನಿಗಾಗಿ ಹೇಗೆ ತ್ಯಜಿಸಿದ್ರು ಅನ್ನೋದು ಭಕ್ತಿಯ ನೈಜ ಸ್ವರೂಪವನ್ನ ತೋರಿಸ್ತದೆ. ಭಕ್ತಿ ಅನ್ನೋದು ಲೌಕಿಕತೆಯ ಚೌಕಟ್ಟಿನಲ್ಲಿ ಬಂದಿಯಾಗಲು ಸಾಧ್ಯವಿಲ್ಲದ ಒಂದು ಪ್ರಬಲ ಶಕ್ತಿ. ನೀವು ಪ್ರಸ್ತಾಪಿಸಿದ ಆ ಸರ್ವಧರ್ಮಾನ್ ಪರಿತ್ಯಜ್ಯ ಶ್ಲೋಕ ಮತ್ತು ಪ್ರಹ್ಲಾದನ ಉದಾಹರಣೆ ನಿಜಕ್ಕೂ ಪ್ರಬಲವಾದದ್ದು. ಆದರೆ ಲೌಕಿಕ ಕರ್ಮಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದೇ ಭಕ್ತಿಯ ಏಕೈಕ ಮಾರ್ಗವಲ್ಲ ಅನ್ನೋದಕ್ಕೆ ಆಕರ ಗ್ರಂಥದಲ್ಲಿಯೇ ಇರುವ ಮಧ್ವಾಚಾರ್ಯರ ನವಪ್ರಮಾಯಗಳ ಉಲ್ಲೇಖವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವ ತತ್ವದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಮಧ್ವಾಚಾರ್ಯರ 2ನೇ ತತ್ವ ಬಹಳ ಸ್ಪಷ್ಟವಾಗಿದೆ. ಅದು ಸತ್ಯಂ ಜಗತ್ ಅಂದ್ರೆ ಜಗತ್ತು ಸತ್ಯವಾದುದು. ಜಗತ್ತು ಕೇವಲ ಭ್ರಮೆಯಲ್ಲ, ಅದೊಂದು ಸತ್ಯವಾದ ಸೃಷ್ಟಿ. ದೇವರು ಸತ್ಯವಾದಾಗ ಆತ ಸೃಷ್ಟಿಸಿದ ಈ ಪ್ರಪಂಚ, ಇಲ್ಲಿನ ಮಾನವ ಸಂಬಂಧಗಳು, ಇಲ್ಲಿನ ನೋವು ನಲಿವುಗಳು ಎಲ್ಲವೂ ಸತ್ಯವಾಗುತ್ತೆ. ಜಗತ್ತು ಸತ್ಯವಾದಾಗ ಅಲ್ಲಿನ ಕರ್ಮಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸೋದು ಹೇಗೆ ಸಮರ್ಥನೀಯ ಆಗುತ್ತೆ? ಈ ಕರ್ಮಗಳ ಕಾರ್ಯವಿಧಾನವನ್ನ ಗ್ರಂಥ ಸ್ಪಷ್ಟಪಡಿಸುತ್ತೆ. ಅಹಂಕಾರ ಮಮಕಾರರಹಿತ ಕರ್ಮಗಳ ಸಮರ್ಪಣೆಯಿಂದಲೇ ಭಕ್ತಿಯ ಉಗಮ. ದಯವಿಟ್ಟಿಲ್ಲಿ ಗಮನಿಸಿ, ಕರ್ಮಗಳ ತ್ಯಾಗದಿಂದಲೇ ಅಂತ ಎಲ್ಲೂ ಹೇಳಿಲ್ಲ, ಬದಲಾಗಿ ಕರ್ಮಗಳ ಸಮರ್ಪಣೆಯಿಂದಲೇ ಅಂತ ಹೇಳಲಾಗಿದೆ.
ನಾವು ಜಗತ್ತಿನಲ್ಲಿದ್ದರೂ ಅದರ ವ್ಯಾಮೋಹಗಳಿಗೆ ಅಂಟಿಕೊಳ್ಳದಿರುವುದು, ಆ ಕರ್ಮಗಳನ್ನು ಮಾಡುತ್ತಲೇ ಅದನ್ನು ಭಗವಂತನಿಗೆ ಅರ್ಪಿಸುವುದೇ ನಿಜವಾದ ಉದಾಸೀನತೆ. ಓಕೆ, ನಿಮ್ಮ ಆ ಸತ್ಯಂ ಜಗತ್ವಾದವನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಜಗತ್ತು ಸತ್ಯ ಇರಬಹುದು, ಆದರೆ ಆ ಜಗತ್ತಿನ ನಿಯಮಗಳು ಮನುಷ್ಯನನ್ನ ಬಂಧಿಸುತ್ತವೆ ಅಲ್ವಾ? ನೀವು ಆ ಪ್ರಹ್ಲಾದನ ಉದಾಹರಣೆಯನ್ನೇ ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡಿ. ಪ್ರಹ್ಲಾದ ಕೇವಲ ತನ್ನ ಮನಸ್ಸಿನೊಳಗೆ ಮಾತ್ರ ಅಹಂಕಾರರಹಿತನಾಗಿರಲಿಲ್ಲ. ಆತ ಬಾಹ್ಯ ಪ್ರಪಂಚದಲ್ಲಿ ಸಮಾಜದ ಕಣ್ಣೆದುರು ತನ್ನ ತಂದೆಯ ಆದೇಶಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದ. ಹೌದು, ಉಲ್ಲಂಘಿಸಿದ. ಸಮಾಜ ಇದನ್ನ ಅವಿಧೇಯತೆ ಅಥವಾ ಬಂಡಾಯ ಅಂತ ಕರೆಯುತ್ತೆ. ಆದರೆ ಆಕರ ಗ್ರಂಥ ಇದನ್ನ ಅಮಲ ಭಕ್ತಿ ಅಂತ ಸಮರ್ಥಿಸುತ್ತೆ. ಇದು ಹೇಗೆ ನಡೆಯುತ್ತೆ ಅನ್ನೋದರ ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಇಚ್ಛೆಗೆ ವಿರುದ್ಧವಾದಾಗ ಆ ಲೌಕಿಕ ನಿಯಮಗಳಿಗೆ ಅಂಟಿಕೊಳ್ಳೋದು ನಮ್ಮ ದುರ್ಬಲ ಭಕ್ತಿಯ ಸಂಕೇತವಲ್ವೇ? ಲೌಕಿಕ ಜವಾಬ್ದಾರಿಗಳ ಹೆಸರಿನಲ್ಲಿ ನಾವು ಮಾಡೋ ರಾಜಿಗಳು ನಮ್ಮನ್ನ ಭಗವಂತನಿಂದ ದೂರ ಮಾಡ್ತವೆ. ಸಂಪೂರ್ಣ ಶರಣಾಗತಿಯಲ್ಲಿ ಈ ಬಗೆಯ ವಿಧೇಯತೆಗೆ ಜಾಗ ಎಲ್ಲಿದೆ? ನಿಮ್ಮ ಮಾತ್ ಸರಿ, ಸಮಾಜದ ಕಣ್ಣಿಗೆ ಅದು ಅವಿಧೇಯತೆಯಾಗಿ ಕಾಣುತ್ತೆ. ಆದರೆ ಇಲ್ಲಿ ನಾವು ಮರೆತಿರುವ ಒಂದು ಬಹುಮುಖ್ಯ ವಿಚಾರ ಇದೆ. ಪ್ರಹ್ಲಾದ ತಂದೆಯನ್ನ ವಿರೋಧಿಸಿದ ಹಿಂದಿನ ಕಾರ್ಯವಿಧಾನ ಅಥವಾ ಮೆಕ್ಯಾನಿಸಂ ಏನು? ಭಕ್ತಿ ತಾನೇ. ಕೇವಲ ಭಕ್ತಿಯಲ್ಲ. ಗ್ರಂಥ ಬಹಳ ಎಚ್ಚರಿಕೆಯಿಂದ ಒಂದು ಮಾತನ್ನ ಹೇಳುತ್ತೆ. ಅವರ ಹೃದಯದಲ್ಲಿ ಅಂತಹೊಂದು ದುಷ್ಟ ಸಂಕಲ್ಪದ ನೆರಳು ಕೂಡ ಇರಲಿಲ್ಲ. ಅಂದ್ರೆ ಪ್ರಹ್ಲಾದ ತಂದೆ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಅಥವಾ ಕೇವಲ ನಿಯಮಗಳನ್ನ ಮುರಿಬೇಕು ಅನ್ನೋ ಉದ್ದಟತನದಿಂದ ಆ ಕೆಲಸ ಮಾಡಲಿಲ್ಲ. ಅವನ ಆ ಆಂತರಿಕ ಸ್ಥಿತಿ ದ್ವೇಷರಹಿತವಾಗಿತ್ತು. ಇದನ್ನ ನಾವು ದೈನಂದಿನ ಜೀವನಕ್ಕೆ ಅನ್ವಯಿಸೋದಾದ್ರೆ, ಪ್ರಹ್ಲಾದನ ಆ ಅಸಾಮಾನ್ಯ ಸಂದರ್ಭಗಳನ್ನ ದೈನಂದಿನ ಲೌಕಿಕ ಕರ್ಮಗಳಿಂದ ನುಣುಚಿಕೊಳ್ಳುವ ಒಂದು ಸಾಮಾನ್ಯ ನಿಯಮವನ್ನಾಗಿ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತನಗೆ ನೀಡಲಾದ ಸಾಮಾಜಿಕ ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನ ನಿಭಾಯಿಸಲು ಕಷ್ಟವಾದಾಗ, ಇದು ನನ್ನ ಭಕ್ತಿಗೆ ಅಡ್ಡಿ ಅಂತ ನೆಪ ಹೇಳಿ ಓಡಿ ಹೋಗೋದು ಆಧ್ಯಾತ್ಮಿಕತೆ ಅಲ್ಲ. ಅದು ಕೇವಲ ಪಲಾಯನವಾದ. ಒಂದ್ ನಿಮಿಷ, ಅದು ದುಷ್ಟ ಸಂಕಲ್ಪವೇ ಆಗುತ್ತೆ. ಜವಾಬ್ದಾರಿಗಳಿಂದ ಓಡಿ ಹೋಗೋದಲ್ಲ, ಉದಾಸೀನತೆ. ಆ ಜವಾಬ್ದಾರಿಗಳ ಫಲದ ಮೇಲಿನ ನಿರೀಕ್ಷೆಯನ್ನ ಬಿಡುವುದೇ ನೈಜ ಉದಾಸೀನತೆ. ಆದರೆ ಪಲಾಯನವಾದ ಅನ್ನೋ ಪದವೇ ಇಲ್ಲಿ ತಪ್ಪಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಭಗವದ್ಗೀತೆಯ 9:22ನೇ ಶ್ಲೋಕವನ್ನ ಗ್ರಂಥ ಇಲ್ಲಿ ತರುತ್ತೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರಿಗೆ ಭಗವಂತನ ಹೊರತು ಬೇರೆ ಯಾವ ಆಶ್ರಯವೂ ಇಲ್ಲವೋ ಅವರ ಸಂಪೂರ್ಣ ಜವಾಬ್ದಾರಿಯನ್ನ, ಅವರ ಯೋಗಕ್ಷೇಮವನ್ನ ಭಗವಂತನೇ ವಹಿಸ್ಕೊಳ್ತಾನೆ. ಖಂಡಿತ ಭಗವಂತನೇ ವಹಿಸ್ಕೊಳ್ತಾನೆ. ಇದು ನೇರವಾದ ಆಶ್ವಾಸನೆ. ಈ ಯಾಂತ್ರಿಕತೆಯನ್ನ ಒಮ್ಮೆ ಗಮನಿಸಿ. ಒಬ್ಬ ಭಕ್ತನಿಗೆ ತನ್ನ ಉದ್ಯೋಗ, ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ತನ್ನ ಸಾಮಾಜಿಕ ಸ್ಥಾನಮಾನಗಳು ತನ್ನನ್ನ ಕಾಪಾಡ್ತವೆ ಅನ್ನೋ ಭ್ರಮೆ ಒಡೆದು ಹೋದಾಗ ಆತ ಆ ಕರ್ಮಗಳ ಹಿಂದೆ ಯಾಕೆ ಓಡ್ಬೇಕು? ಆತನಿಗೆ ಭಗವಂತನೇ ಸರ್ವಸ್ವವಾದಾಗ ಈ ಲೌಕಿಕ ಕರ್ಮಗಳು ಅರ್ಥಹೀನವಾಗುತ್ತವೆ. ಇದನ್ನೇ ನಾನು ಸಂಪೂರ್ಣ ಉದಾಸೀನತೆ ಅಂತ ಕರೆಯುತ್ತಿರೋದು. ಭಗವಂತ ನನ್ನನ್ನ ಕಾಪಾಡ್ತಾನೆ ಅನ್ನೋ 100% ನಂಬಿಕೆ ಇದ್ದಾಗ ನಾನೇಕೆ ಲೌಕಿಕ ಭದ್ರತೆಗಾಗಿ ಕರ್ಮಗಳನ್ನ ಮಾಡಬೇಕು? ನೋಡಿ, ನೀವು ಮಂಡಿಸುತ್ತಿರುವ ಈ ಸಂಪೂರ್ಣ ಶರಣಾಗತಿಯ ಕಲ್ಪನೆ ಕೇಳಲು ಬಹಳ ಸುಂದರವಾಗಿದೆ. ಆದ್ರೆ ಇದರಲ್ಲಿರುವ ಒಂದು ಅಪಾಯಕಾರಿ ಹಳ್ಳವನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಹೇಳಿದ ಹಾಗೆ ಯೋಗಕ್ಷೇಮವನ್ನ ಭಗವಂತನೇ ನೋಡಿಕೊಳ್ಳುತ್ತಾನೆ ಎಂಬುದು ಸತ್ಯ. ಆದರೆ ಮೂಲ ಗ್ರಂಥವು ಬಹಳ ಸ್ಪಷ್ಟವಾಗಿ ಮತ್ತೊಂದು ಎಚ್ಚರಿಕೆಯನ್ನ ಕೂಡ ನೀಡುತ್ತೆ. ಏನು ಅಂತ? ಅನನ್ಯತೆಯು ತನ್ನ ತುದಿಯಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಸ್ವೀಕರಿಸುವ ತನಕ ಈಶ್ವರಾರ್ಪಿತವಾದ ಕರ್ಮಗಳನ್ನ ಸಕಲ ಶ್ರದ್ಧೆಗಳಿಂದ ಆಚರಿಸಬೇಕಾಗುತ್ತದೆ. ಈ ಮಾತಿನ ಅರ್ಥ ಏನು? ನಮ್ಮ ಭಕ್ತಿ ಇನ್ನೂ ಆ ಅನನ್ಯತೆಯ ಅತ್ಯುನ್ನತ ಮಟ್ಟವನ್ನ ತಲುಪಿಲ್ಲದಿರುವಾಗ ನಾವಾಗಿಯೇ ಲೌಕಿಕ ಕರ್ಮಗಳನ್ನ ಬಿಟ್ಟು ಬಿಡುವುದು ಆಧ್ಯಾತ್ಮಿಕ ಅಹಂಕಾರವಾಗುತ್ತೆ. ಇದಕ್ಕೊಂದು ದೃಷ್ಟಾಂತವನ್ನ ಕೊಡ್ತೀನಿ. ಹೇಳಿ. ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಈಜಲು ಕಲಿಯುತ್ತಿದ್ದಾನೆ. ಅವನಿಗೆ ಲೈಫ್ ಜಾಕೆಟ್ ಹಾಕಲಾಗಿದೆ. ನನಗೆ ಈಜಲು ಬರುತ್ತೆ ಅನ್ನೋ ಭ್ರಮೆಯಿಂದ ಆತ ಆಳವಾದ ನೀರಿಗೆ ಹೋಗುವ ಮುನ್ನವೇ ಲೈಫ್ ಜಾಕೆಟ್ ಅಸ್ತರೆ ಏನಾಗುತ್ತೆ? ಮುಳುಗುತ್ತಾನೆ. ಎಕ್ಸಾಕ್ಟ್ಲಿ, ಮುಳುಗುತ್ತಾನೆ. ಕರ್ಮಗಳೇ ಆ ಲೈಫ್ ಜಾಕೆಟ್. ಸಂಪೂರ್ಣ ಶರಣಾಗತಿಯ ಸ್ಥಿತಿಯನ್ನ ತಲುಪುವ ಮುನ್ನವೇ ಕರ್ಮಗಳನ್ನ ತ್ಯಜಿಸುವುದು ಅಷ್ಟೇ ಅಪಾಯಕಾರಿ. ನಮ್ಮ ಭಕ್ತಿ ಅಪಕ್ವವಾಗಿರುವಾಗ ಕರ್ಮತ್ಯಾಗ ಮಾಡುವುದು ನಮ್ಮನ್ನ ಅಹಂಕಾರದ ನೀರಿನಲ್ಲಿ ಮುಳುಗಿಸುತ್ತೆ. ಆ ಲೈಫ್ ಜಾಕೆಟ್ ಉದಾಹರಣೆ ನಿಜಕ್ಕೂ ಯೋಚಿಸುವಂತಿದೆ.
ಆದ್ರೆ ವೇಟ್, ಆ ಲೈಫ್ ಜಾಕೆಟ್ ಹಾಕೊಂಡೇ ಇದ್ರೆ ನೀವು ನಿಜವಾದ ಈಜು ಕಲಿಯೋದೇ ಇಲ್ವಲ್ಲ. ಒಂದು ಹಂತದಲ್ಲಿ ಆ ಆಧಾರವನ್ನ ಕಳಚಿ ಭಯ ಬಿಟ್ಟು ನೀರಿಗೆ ಧುಮುಕ್ಲೇಬೇಕು ತಾನೇ. ಅದೇ ಶರಣಾಗತಿ. ಸರಿ, ಒಂದ್ ನಿಮಿಷ. ನೀವು ಹೇಳೋದನ್ನ ಕೇಳಿದ್ರೆ ನನಗೊಂದ ಮೂಲಭೂತ ಅನುಮಾನ ಮೂಡ್ತಾ ಇದೆ. ಹಾ, ಕೇಳಿ. ಸಂಸಾರದಲ್ಲಿ ಇದ್ದುಕೊಂಡೇ ಮಗುವನ್ನ ಸಾಕುವುದು, ಕಚೇರಿಯಲ್ಲಿ ದುಡಿಯುವುದು, ಆಸ್ತಿ ಮಾಡುವುದು, ಇದೆಲ್ಲವನ್ನೂ ಭಗವಂತನ ಸೇವೆ ಅಂತ ಕರೆದುಬಿಟ್ರೆ ಅದು ಕೇವಲ ನಮ್ಮ ಲೌಕಿಕ ವ್ಯಾಮೋಹಗಳಿಗೆ ನಾವೇ ಕೊಟ್ಟುಕೊಳ್ಳುವ ಒಂದು ಆಧ್ಯಾತ್ಮಿಕ ಸಬುವು, ಅಂದ್ರೆ ಕನ್ವೀನಿಯೆಂಟ್ ಎಕ್ಸ್ಕ್ಯೂಸ್ ಅಷ್ಟೇ ಅಲ್ವೇ? ನಾವು ಸಂಸಾರಕ್ಕೆ ಅಂಟಿಕೊಂಡಿರೋದನ್ನ ಮುಚ್ಚಿಡಲು ಭಕ್ತಿಯ ಲೇಪನ ಹಚ್ಚುತ್ತಾ ಇದ್ದೀವಿ. ನಾವು ನಮ್ಮನ್ನ ನಾವೇ ವಂಚಿಸಿಕೊಳ್ಳುತ್ತಿದ್ದೀವಿ ಅಂತ ಮೂಲ ಗ್ರಂಥ ಹೇಗೆ ಎಚ್ಚರಿಸುತ್ತೆ? ಇದನ್ನ ನೀವು ಹೇಗೆ ಸಮರ್ಥಿಸ್ಕೊಳ್ತೀರಾ? ಓ, ಇದು ಅತ್ಯಂತ ಸೊಗಸಾದ ಪ್ರಶ್ನೆ. ನಾವು ನಮ್ಮನ್ನೇ ವಂಚಿಸಿಕೊಳ್ತಿದ್ದೀಮಾ ಎನ್ನುವುದನ್ನ ಅಳೆಯಲು ಗ್ರಂಥವೇ ಒಂದು ಸ್ಪಷ್ಟವಾದ ಮಾಪನವನ್ನ ಅಂದ್ರೆ ಪ್ಯಾರಾಮೀಟರ್ ಅನ್ನ ನೀಡುತ್ತೆ. ನೀವು ಕರ್ಮಗಳನ್ನ ಮಾಡ್ತಾ ಇದ್ದೀರಾ, ನಾಳೆ ಆ ಕರ್ಮದ ಫಲ ನಿಮ್ಮ ನಿರೀಕ್ಷೆಯಂತೆ ಆಗ್ಲಿಲ್ಲ ಅಂದ್ಕೊಳ್ಳಿ. ಕಚೇರಿಯಲ್ಲಿ ಕೆಲ್ಸ ಹೋಯ್ತೋ ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮ ಮಗುವಿಗೆ ಏನೋ ತೊಂದರೆ ಆಯ್ತು, ಆ ಕ್ಷಣದಲ್ಲಿ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ನೀವು ಮಾನಸಿಕವಾಗಿ ಕುಸಿದು ಬಿದ್ದು ದೇವರನ್ನೇ ದೂಷಿಸಲು ಶುರು ಮಾಡಿದ್ರೆ ಅದರರ್ಥ ನೀವು ಆ ಕರ್ಮವನ್ನ ಲೌಕಿಕ ವ್ಯಾಮೋಹದಿಂದಲೇ ಮಾಡ್ತಾ ಇದ್ರಿ, ಕೇವಲ ಭಕ್ತಿಯ ಮುಖವಾಡ ಹಾಕಿದ್ರಿ ಅಂತ ಅರ್ಥ. ಕರೆಕ್ಟ್. ಆದ್ರೆ ಇದು ಭಗವಂತನ ಇಚ್ಛೆ, ಅವನು ಕೊಟ್ಟಿದ್ದನ್ನ ಅವನು ತೆಗೆದುಕೊಂಡಿದ್ದಾನೆ ಅನ್ನೋ ಸ್ಥಿತಪ್ರಜ್ಞತೆ ನಿಮ್ಮಲ್ಲಿ ಬಂದ್ರೆ ಆ ಕರ್ಮ ನಿಜಕ್ಕೂ ಈಶ್ವರಾರ್ಪಿತವಾಗಿತ್ತು ಅಂತ ಅರ್ಥ. ಕರ್ಮ ನಮ್ಮ ಅಹಂಕಾರವನ್ನ ಒರೆಹಚ್ಚಿ ನೋಡುವ ಒರೆಗಲ್ಲು. ಆ ಕರ್ಮದ ಮೂಲಕವೇ ನಮ್ಮೊಳಗಿನ ಆಸಕ್ತಿ, ಸ್ವಾರ್ಥ, ಮಮಕಾರಗಳು ನಮಗೆ ಗೊತ್ತಾಗ್ತವೆ. ಹಾಗಾಗಿ ಕರ್ಮತ್ಯಾಗಕ್ಕಿಂತ ಕರ್ಮವನ್ನ ಎದುರಿಸುವುದೇ ದೊಡ್ಡ ಆಧ್ಯಾತ್ಮಿಕ ಸವಾಲು. ಆ ಮಾಪನೆ ಚೆನ್ನಾಗಿದೆ. ಆದರೆ ನಾನು ನಮ್ಮ ಚರ್ಚೆಯ ಮುಂದಿನ ಹಂತಕ್ಕೆ ಹೋಗ್ಬಯಸ್ತೀನಿ. ಗ್ರಂಥದಲ್ಲಿ ಉಲ್ಲೇಖವಾಗಿರೋ ನವಪ್ರಮೇಯದ ಚೌಕಟ್ಟನ್ನ ನಾವು ನೋಡಿದ್ರೆ 6ನೇ ತತ್ವ ಹೇಳುತ್ತೆ ಮುಕ್ತಿರ್ ನೈಜ ಸುಖಾನುಭೂತಿ ಅಂತ. ಅಂದ್ರೆ ಆತ್ಮದ ನೈಜ ಸುಖದ ಅನುಭವವೇ ಮುಕ್ತಿ. ಮುಕ್ತಿಯ ಸ್ವರೂಪವೇ ಸಂಪೂರ್ಣವಾಗಿ ಆಂತರಿಕ ಸುಖಾನುಭೂತಿಯಾಗಿರುವಾಗ ಬಾಹ್ಯ ಪ್ರಪಂಚದ ಲೌಕಿಕತೆ ಕೇವಲ ಒಂದು ಅಡ್ಡಿಯಾಗುವುದಿಲ್ವಾ? ಅಡ್ಡಿ ಆಗುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ವೇಟ್, 7ನೇ ತತ್ವವನ್ನು ನೋಡಿ, ಅಮಲಾಭಕ್ತಿಶ್ಚ ತತ್ಸಾಧನಂ. ಅಂದ್ರೆ ಆ ಮುಕ್ತಿಗೆ ಪರಿಶುದ್ಧವಾದ ಭಕ್ತಿಯೇ ಸಾಧನ. ಆ ಗುರಿಯು ಸಂಪೂರ್ಣವಾಗಿ ಆಂತರಿಕವಾಗಿರುವಾಗ ಲೌಕಿಕ ಕರ್ಮಗಳಿಗೆ ಅಂಟಿಕೊಳ್ಳೋದು ಹೇಗೆ ಸಮರ್ಥನೀಯ? ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಭಕ್ತನು ತನ್ನ ಹೃದಯದ ಪ್ರೇಮಕ್ಕೆ ಪ್ರತಿಕೂಲವಾಗಬಹುದಾದ, ದ್ವೇಷ ಹುಟ್ಟಿಸಬಹುದಾದ ಯಾವುದೇ ಕೃತ್ಯಗಳಿಂದ ದೂರವಿರುತ್ತಾನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಲೌಕಿಕ ಪ್ರಪಂಚ ಸ್ಪರ್ಧೆ, ಅಹಂಕಾರ ಮತ್ತು ದ್ವೇಷಗಳಿಂದ ತುಂಬಿದೆ. ಇಂತಹ ಪ್ರಪಂಚದಲ್ಲಿ ನೀವು ಸಕ್ರಿಯವಾಗಿ ಪಾಲ್ಗೊಂಡ್ರೆ ಆ ಘರ್ಷಣೆಯಿಂದ ನಿಮ್ಮ ಒಳಗಿನ ಅಮಲಭಕ್ತಿ ಮಲಿನವಾಗುವುದಿಲ್ವೇ? ಆದ್ದರಿಂದಲೇ ಬಾಹ್ಯ ಪ್ರಪಂಚದ ಬಗ್ಗೆ ಉದಾಸೀನತೆ ಅನಿವಾರ್ಯ. ಅದು ಪ್ರಪಂಚವನ್ನ ತಿರಸ್ಕರಿಸುವುದಲ್ಲ, ಬದಲಾಗಿ ತನ್ನ ಒಳಗಿನ ಪಾವಿತ್ರ್ಯತೆಯನ್ನ ರಕ್ಷಿಸಿಕೊಳ್ಳುವ ಪ್ರಯತ್ನ. ನೋಡಿ, ತನ್ನ ಒಳಗಿನ ಪಾವಿತ್ರ್ಯತೆಯನ್ನ ರಕ್ಷಿಸಿಕೊಳ್ಳುವ ಪ್ರಯತ್ನ ಅನ್ನೋ ನಿಮ್ಮ ಆ ವಾಕ್ಯದ ಹಿಂದಿನ ತರ್ಕವನ್ನ ನಾನು ಸಂಪೂರ್ಣವಾಗಿ ಒಪ್ತೀನಿ. ಆದರೆ ಗ್ರಂಥ ಇಲ್ಲಿ ಬಿಡಿಸಿಡುವ ಸೂಕ್ಷ್ಮತೆಯನ್ನ ನಾವಿಲ್ಲಿ ಗಮನಿಸಬೇಕು. ಭಕ್ತನು ಪ್ರಪಂಚದಿಂದ ದೂರ ಓಡೋದಿಲ್ಲ, ಬದಲಾಗಿ ತನಗೆ ದ್ವೇಷ ಹುಟ್ಟಿಸಬಹುದಾದ ಅಂಶಗಳಿಂದ ಮಾತ್ರ ದೂರವಿರ್ತಾನೆ. ಉದಾಸೀನತೆ ಅಂದ್ರೆ ಇಡೀ ಪ್ರಪಂಚದ ಬಗ್ಗೆ ಅಸಡ್ಡೆ ಅಲ್ಲ. ಉದಾಸೀನತೆ ಅಂದ್ರೆ ಆ ಬೌದ್ಧಿಕ ಕವಚ, ಇಂಟೆಲೆಕ್ಚುವಲ್ ಆರ್ಮರ್ ಅಂತ ಹೇಳಬಹುದು. ಬೌದ್ಧಿಕ ಕವಚ. ಹೌದು, ನೀವು ಹೇಳಿದ ಹಾಗೆ ಲೌಕಿಕ ಪ್ರಪಂಚದಲ್ಲಿರುವಾಗ ನಮಗೆ ಲಾಭ ನಷ್ಟಗಳು, ಮಾನ ಅವಮಾನಗಳು ಎದುರಾಗ್ತವೆ. ಇವುಗಳಿಂದ ನಮ್ಮ ಮನಸ್ಸಿನಲ್ಲಿರುವ ಭಗವಂತನ ಮೇಲಿನ ಪ್ರೇಮಕ್ಕೆ ಧಕ್ಕೆಯಾಗದಂತೆ ರಕ್ಷಿಸಿಕೊಳ್ಳಲು ನಾವು ಧರಿಸುವ ಕವಚವೇ ಉದಾಸೀನತೆ. ಇದು ಮಧ್ವಾಚಾರ್ಯರ ನೋವು ತತ್ವಗಳ ಸಮಗ್ರ ದೃಷ್ಟಿಕೋನ. ಒಂದೆಡೆ ಸತ್ಯಂ ಜಗತ್ ಅಂತ ಪ್ರಪಂಚದ ನೈಜತೆಯನ್ನ ಒಪ್ಪಿಕೊಳ್ಳುತ್ತಲೇ, ಇನ್ನೊಂದೆಡೆ ಆ ಪ್ರಪಂಚದಲ್ಲಿರುವಾಗ ಆಂತರಿಕವಾಗಿ ಹೇಗೆ ನಿರ್ಲಿಪ್ತನಾಗಿರಬೇಕು ಅನ್ನೋದನ್ನ ಉದಾಸೀನತೆ ಕಲಿಸುತ್ತೆ. ಇದು ಕರ್ಮವನ್ನ ಬಿಡುವುದಲ್ಲ, ಕರ್ಮದ ಹಿಂದಿರುವ ಸ್ವಾರ್ಥವನ್ನ ಬಿಡುವುದು. ನಾರದರು ಉದಾಸೀನತಾ ಚ ಅಂದಾಗ ಅವರು ಲೌಕಿಕ ಕರ್ಮಗಳನ್ನ ಮಾಡಬೇಡಿ ಅಂತ ಹೇಳಲಿಲ್ಲ. ಆ ಕರ್ಮಗಳ ಫಲದ ಬಗ್ಗೆ ಉದಾಸೀನತೆ ಇರಲಿ, ಅವು ನಿಮ್ಮ ಆಧ್ಯಾತ್ಮಿಕ ಸ್ಥೈರ್ಯವನ್ನ ಕುಗ್ಗಿಸದಂತೆ ಎಚ್ಚರ ವಹಿಸಿ ಎಂದಷ್ಟೇ ಹೇಳಿದ್ರು. ಓಕೆ, ನೀವು ಹೇಳುವ ಹಾಗೆ ಅದು ಕೇವಲ ಒಂದು ಬೌದ್ಧಿಕ ಕವಚವಾದರೆ ಆಕರ ಗ್ರಂಥದಲ್ಲಿ ಭಕ್ತಿಯ ಈ ಶ್ರದ್ಧೆಯು ಸಾಧನೆಯ ಅಂತಿಮ ಹಂತದಲ್ಲಿ ಅಭಿಧೇಯತೆಯನ್ನು ಸೂಚಿಸುತ್ತದೆಯೇ ಅನ್ನೋ ಪ್ರಶ್ನೆಯನ್ನ ಯಾಕೆ ಎತ್ತಲಾಗಿದೆ? ಅಂದ್ರೆ ಭಕ್ತಿಯು ತನ್ನ ಪರಮಾವಧಿಯನ್ನ ತಲುಪಿದಾಗ ಅದು ಕೇವಲ ಆಂತರಿಕ ಕವಚವಾಗಿ ಉಳಿಯುವುದಿಲ್ಲ,
ಅದು ಲೌಕಿಕ ನಿಯಮಗಳ ಚೌಕಟ್ಟನ್ನ ಮುರಿಯಲೇಬೇಕಾದ ಅನಿವಾರ್ಯತೆಯನ್ನ ಸೃಷ್ಟಿಸುತ್ತೆ. ಆದ್ರೆ ಅದು ಅಂತಿಮ ಹಂತದಲ್ಲಿ ಅಲ್ವಾ? ಹೌದು, ಅದನ್ನೇ ನಾ ಹೇಳ್ತಾ ಇರೋದು. ಲೌಕಿಕ ಜವಾಬ್ದಾರಿಗಳನ್ನ ಮಾಡುತ್ತಲೇ ಒಳವಿನಿಂದ ನಿರ್ಲಿಪ್ತವಾಗಿರುವುದು ಒಂದು ಹಂತದವರೆಗೆ ಮಾತ್ರ ಸಾಧ್ಯ. ಆದರೆ ಆ ಅಮಲಭಕ್ತಿಯ ಸ್ಥಿತಿಯಲ್ಲಿ ಆಂತರಿಕ ಪ್ರೇಮದ ತೀವ್ರತೆ ಎಷ್ಟಿರುತ್ತೆ ಅಂದ್ರೆ ಅದು ಬಾಹ್ಯಕೃತ್ಯಗಳಲ್ಲೂ ಪ್ರತಿಫಲಿಸುತ್ತೆ. ಆ ಸ್ಥಿತಿಯಲ್ಲಿರುವ ಭಕ್ತನಿಗೆ ಸಮಾಜದ ಕಟ್ಟುಪಾಡುಗಳು, ಜವಾಬ್ದಾರಿಗಳು ಕೇವಲ ಒಂದು ಕಾಲ್ಪನಿಕ ಬಂಧನದಂತೆ ಕಾಣುತ್ತವೆ. ಅವನಿಗೆ ಕಾಣುವುದು ಆ ಭಗವಂತನೊಬ್ಬನೇ. ಹಾಗಾಗಿ ಆತನ ಉದಾಸೀನತೆಯು ಸಂಪೂರ್ಣ ತ್ಯಾಗದ ರೂಪವನ್ನೇ ಪಡೆಯುತ್ತೆ. ನಾನು ಮತ್ತೆ ಹೇಳ್ತೀನಿ, ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಕರ್ಮವನ್ನು ಉನ್ನತೀಕರಿಸುತ್ತೇನೆ ಅನ್ನೋ ನಿಮ್ಮ ವಾದ ಸಾಧನೆಗೆ ಒಂದು ಒಳ್ಳೆಯ ಆರಂಭವಿರಬಹುದು, ಆದರೆ ಅದೇ ಅಂತಿಮ ಗುರಿಯಾಗಲಾರದು. ನೋಡಿ, ನಾನು ಆ ಆಧ್ಯಾತ್ಮಿಕ ತೀವ್ರತೆಯನ್ನ ಖಂಡಿತವಾಗಿಯೂ ನಿರಾಕರಿಸುತ್ತಿಲ್ಲ. ಆದ್ರೆ ಆ ತೀವ್ರತೆಯು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಏಕಾಏಕಿ ಅನ್ವಯಿಸುವ ನಿಯಮವಲ್ಲ ಎಂಬುದೇ ನನ್ನ ವಾದ. ಭಕ್ತಿಯು ಉಗಮವೇ ಕರ್ಮದ ಸಮರ್ಪಣೆಯಿಂದ ಆಗಿರುವಾಗ ಭಕ್ತಿಯು ಬೆಳೆದಂತೆ ಆ ಕರ್ಮವನ್ನ ಸಂಪೂರ್ಣವಾಗಿ ತ್ಯಜಿಸುವುದು ಹೇಗೆ ಸಮಂಜಸವಾಗುತ್ತೆ? ಓಕೆ. ಬದಲಾಗಿ ಆ ಕರ್ಮವು ಮತ್ತಷ್ಟು ಶುದ್ಧವಾಗುತ್ತೆ ಅಲ್ವಾ? ಆರಂಭದಲ್ಲಿ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಮಾಡ್ತಿದ್ದ ಕರ್ಮವನ್ನ ಭಕ್ತನು ನಂತರ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾನೆ. ಉದಾಹರಣೆಗೇನು ಗೊತ್ತಾ? ಒಬ್ಬ ತಾಯಿ ತನ್ನ ಮಗುವನ್ನ ಸಾಕುವುದೂ ಕೇವಲ ಲೌಕಿಕ ಧರ್ಮವಾಗಿ ಉಳಿಯುವುದಿಲ್ಲ. ಆ ಮಗುವಿನಲ್ಲಿ ಭಗವಂತನನ್ನೇ ಕಂಡು ಸೇವೆ ಮಾಡುವುದು ಭಕ್ತಿಯಾಗುತ್ತೆ. ಅಲ್ಲಿ ತಾಯಿತನದ ಕರ್ಮವನ್ನ ತ್ಯಜಿಸುವ ಪ್ರಶ್ನೆಯೇ ಬರೋದಿಲ್ಲ. ಬದಲಾಗಿ ಆ ಕರ್ಮವು ಆಧ್ಯಾತ್ಮಿಕವಾಗಿ ಉನ್ನತೀಕರಣಗೊಳ್ಳುತ್ತೆ. ಎಲ್ಲಿಯವರೆಗೂ ಅನನ್ಯತೆಯು ನಮ್ಮನ್ನ ಆವರಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ಕರ್ಮದ ಮೂಲಕವೇ ಭಗವಂತನನ್ನ ಕಾಣಬೇಕು. ಖಂಡಿತ. ಇಲ್ಲಿಯವರೆಗೆ ನಾವು ಮಾತಾಡಿದ್ದನ್ನೊಮ್ಮೆ ಗಮನಿಸಿದ್ರೆ ನಮ್ಮ ಇಬ್ಬರ ವಾದಗಳ ಸಾರಾಂಶ ಹೀಗಿದೆ. ನನ್ನ ನಿಲುವೇನೆಂದ್ರೆ, ಭಗವಂತನ ಮೇಲಿನ ಅನನ್ಯ ಪ್ರೇಮವು ಬೇರೆಲ್ಲ ಲೌಕಿಕ ನಿಯಮಗಳಿಗಿಂತ, ಸಾಮಾಜಿಕ ಕಟ್ಟುಪಾಡುಗಳಿಗಿಂತ ಮಿಗಿಲಾದುದು. ಅಮಲಭಕ್ತಿಯು ನಮ್ಮನ್ನ ಸಂಪೂರ್ಣ ಶರಣಾಗತಿಯತ್ತ ಕೊಂಡೊಯ್ದಾಗ ಭಕ್ತಿಗೆ ಪ್ರತಿಕೂಲವಾದ ಲೌಕಿಕ ಧರ್ಮಗಳನ್ನ ಅದು ಎಷ್ಟೇ ಕಷ್ಟವಾದರೂ ತ್ಯಜಿಸಲೇಬೇಕು. ಇದು ಕೇವಲ ಅವಿಧೇಯತೆ ಅಲ್ಲ, ಇದು ಪರಮೋಚ್ಚ ನಿಷ್ಠೆ. ಇದನ್ನೇ ಪ್ರಹ್ಲಾದ ಮತ್ತು ವಿಭೀಷಣರ ಉದಾಹರಣೆಗಳು ನಮಗೆ ಕಲಿಸುತ್ತವೆ. ಮತ್ತು ನನ್ನ ನಿಲುವಿನ ಸಾರಾಂಶ, ಈ ಜಗತ್ತು ಭಗವಂತನ ಸೃಷ್ಟಿ, ಹಾಗಾಗಿ ಅದು ಸತ್ಯ. ಈ ಸತ್ಯವಾದ ಜಗತ್ತಿನಲ್ಲಿ ಭಗವಂತನ ಮೇಲಿನ ಪ್ರೇಮವು ಲೌಕಿಕ ಕರ್ಮಗಳಿಂದ ಓಡಿಹೋಗುವ ಮೂಲಕ ವ್ಯಕ್ತವಾಗಬಾರದು. ಬದಲಾಗಿ ಅದೇ ಕರ್ಮಗಳನ್ನ ಅಹಂಕಾರ ಮತ್ತು ಮಮಕಾರಗಳಿಲ್ಲದೆ ಭಗವಂತನಿಗೆ ಸಮರ್ಪಿಸುವ ಮೂಲಕ ವ್ಯಕ್ತವಾಗಬೇಕು. ಸಂಪೂರ್ಣ ಶರಣಾಗತಿಯ ಸ್ಥಿತಿಯನ್ನ ತಲುಪುವವರೆಗೆ ನಮ್ಮ ಕರ್ಮಗಳನ್ನ ನಾವಾಗಿಯೇ ತ್ಯಜಿಸುವುದು ಆಧ್ಯಾತ್ಮಿಕ ಅಹಂಕಾರವಾಗುತ್ತೆ. ನಾರದರು ಹೇಳುವ ಉದಾಸೀನತೆ ಅಂದ್ರೆ ಕರ್ಮತ್ಯಾಗವಲ್ಲ, ಬದಲಾಗಿ ಆ ಕರ್ಮದ ಹಿಂದಿರುವ ವ್ಯಾಮೋಹದ ತ್ಯಾಗ. ನಮ್ಮ ಈ ಸುದೀರ್ಘ ಚರ್ಚೆಯಿಂದ ಒಂದು ವಿಚಾರವಂತೂ ಸ್ಪಷ್ಟವಾಗಿದೆ. ಅಮಲಭಕ್ತಿ ಅಥವಾ ಪರಿಶುದ್ಧ ಭಕ್ತಿಯು ಮನುಷ್ಯನ ಜೀವನದ ಆದ್ಯತೆಗಳನ್ನ ಮೂಲಭೂತವಾಗಿ ಬದಲಾಯಿಸುತ್ತೆ ಅನ್ನೋದರಲ್ಲಿ ನಮ್ಮಿಬ್ಬರಿಗೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಒಮ್ಮೆ ಭಗವಂತನು ಮನುಷ್ಯನ ಪ್ರಜ್ಞೆಯ ಕೇಂದ್ರಬಿಂದುವಾದರೆ ಉಳಿವೆಲ್ಲವೂ ಗೌಣವಾಗುತ್ತವೆ. ಖಂಡಿತ, ಅದರಲ್ಲಿ ಅನುಮಾನವೇ ಇಲ್ಲ. ಆ ಭಕ್ತಿಯು ಮನುಷ್ಯನ ಆಂತರಿಕ ಪ್ರಪಂಚವನ್ನ ಬೆಳಗುತ್ತೆ ಮತ್ತು ಸಂಪೂರ್ಣವಾಗಿ ಮರುರೂಪಿಸುತ್ತೆ. ಆದರೆ ಆ ಬದಲಾವಣೆಯು ಭೌತಿಕ ಕರ್ಮಗಳ ಸಂಪೂರ್ಣ ತ್ಯಾಗದಲ್ಲಿ ಅಂತ್ಯಗೊಳ್ಳುತ್ತದೆಯೋ ಅಥವಾ ಆ ಕರ್ಮಗಳ ಆಂತರಿಕ ಶುದ್ಧೀಕರಣದಲ್ಲಿ ವ್ಯಕ್ತವಾಗುತ್ತದೆಯೋ ಅನ್ನೋ ತಾತ್ವಿಕ ಘರ್ಷಣೆ ನಮ್ಮ ನಡುವೆ ಹಾಗೆಯೇ ಉಳಿದಿದೆ. ಮತ್ತು ಆ ಘರ್ಷಣೆ ನಾರದ ಭಕ್ತಿ ಸೂತ್ರದಂತಹ ಗ್ರಂಥಗಳ ಅಸಲೀ ಸೌಂದರ್ಯ ಅಲ್ವಾ? ಲೌಕಿಕ ಜವಾಬ್ದಾರಿಗಳು ಮತ್ತು ಆಧ್ಯಾತ್ಮಿಕ ಸೆಳೆತದ ನಡುವಿನ ಈ ಸಂಘರ್ಷಣೆಯು ಸಾವಿರಾರು ವರ್ಷಗಳಿಂದ ಪ್ರತಿಯೊಬ್ಬ ಸಾಧಕನು ತನ್ನೊಳಗೆ ಎದುರಿಸಬೇಕಾದ ಸವಾಲಾಗಿದೆ. ನಮ್ಮ ಕಾರ್ಯಕ್ರಮದ ಶ್ರೋತೃಗಳು ಈ 11ನೇ ಸೂತ್ರವನ್ನ ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡುವ ಮೂಲಕ ತಮ್ಮದೇ ಆದ ದೃಷ್ಟಿಕೋನವನ್ನ ಕಂಡುಕೊಳ್ಳಲು ಈ ಚರ್ಚೆ ಪ್ರೇರೇಪಿಸುತ್ತೆ ಅಂತ ನಾನು ನಂಬ್ತೀನಿ. ಹೌದು, ಈ ಸಂಕೀರ್ಣವಾದ ತತ್ವಶಾಸ್ತ್ರದಲ್ಲಿ ಯಾವುದೇ ಒಂದು ನಿಲುವು ಎಲ್ಲರಿಗೂ ಒಪ್ಪಿಗೆಯಾಗುವಂತಹ ಅಂತಿಮ ಸತ್ಯವಾಗಲು ಸಾಧ್ಯವಿಲ್ಲ. ನಮ್ಮದೇ ಆದ ಕರ್ಮಗಳ ಮೂಲಕ ನಾವು ಕಂಡುಕೊಳ್ಳುವ ಆಧ್ಯಾತ್ಮಿಕ ಪಯಣವೇ ಇಲ್ಲಿ ಮುಖ್ಯ. ನಿಜ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಬಳಸಿದ ಆ ಎಕ್ಸ್ರೇ ಉಪಮೆಗೆ ಮರಳೋದಾದ್ರೆ, ಲೌಕಿಕ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಗೆರೆಯನ್ನ ಯಾವ ಭೌತಿಕ ಯಂತ್ರವೂ ತೋರಿಸಲಾರದು. ಏಕೆಂದ್ರೆ ನಾವು ಸರಿಪಡಿಸ್ಕೊಳ್ಬೇಕಾಗಿರೋ ಮುರಿತ ಇರೋದು ನಮ್ಮ ಮೂಳೆಯಲ್ಲಲ್ಲ, ಅದು ನಮ್ಮ ಅಹಂಕಾರದಲ್ಲಿ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಆ ಅಹಂಕಾರವನ್ನ
ಕರ್ಮತ್ಯಾಗದಿಂದ ಮುರಿತೀವೋ ಅಥವಾ ನಿಷ್ಕಾಮ ಕರ್ಮದ ಮೂಲಕ ಕರಗಿಸ್ತೀವೋ ಅನ್ನೋದು ನಮಗೆ ಬಿಟ್ಟ ವಿಚಾರ. ಆದರೆ ಎರಡೂ ದಾರಿಗಳು ಅಂತಿಮವಾದಿ ಭಗವಂತನ ಕಡೆಗೆ ಕೊಂಡೊಯ್ತಾರೆ. ಇಲ್ಲಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಮತ್ತೊಂದು ಕುತೂಹಲಕಾರಿ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆಂತರಿಕ ಪ್ರಜ್ಞೆಯ ಧ್ವನಿಗೆ ಕಿವಿ ಕೊಡುತ್ತೀರಿ.